ಡಿಯರ್ ಸ್ಟೂಡೆಂಟ್ಸ್, ನೀವು ಒಂದ್ ವೇಳೆ ಟೂ ವೀಲರ್ ಅಥವಾ ಬೈಸಿಕಲ್ ಮೇಲೆ ತಿರುವು ರಸ್ತೆಯಲ್ಲಿ ಚಲಿಸ್ತಾ ಇದ್ದಂತೆ ಭಾವಿಸ್ಕೊಳ್ಳಿ. ಸೊ ಈ ಚಲಿಸುತ್ತಿದ್ದುವಾಗ ನೀವು ಹೈ ಸ್ಪೀಡ್ ನಲ್ಲಿ ಹೋಗ್ಬೇಕಿದ್ರೆ, ಅಂದ್ರೆ ಅಧಿಕ ಒಂದು ವೇಗದೊಂದಿಗೆ ನೀವು ಹೋಗ್ಬೇಕಿದ್ರೆ ಅಲ್ಲಿ ನಿಮ್ ದೇಹವನ್ನು ಕೇಂದ್ರದೆಡೆಗೆ ವಾಲ್ತ್ರಿ. ಅಂದ್ರೆ ಎಷ್ಟು ದೇಹವನ್ನು ಕೇಂದ್ರದೆಡೆಗೆ ವಾಲ್ತ್ರಿ ಅಷ್ಟು ಅಧಿಕ ವೇಗದಿಂದ ನೀವು ತಿರುವು ರಸ್ತೆಯಲ್ಲಿ ಹೋಗ್ಲಕ್ ಸಾಧ್ಯ ಇಲ್ಲ. ಸೊ ನಮ್ಗೆ ಪ್ರಶ್ನೆ ಬರುತ್ತೆ, ನಾವು ತಿರುವು ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ನಾವು ಕೇಂದ್ರದೆಡೆಗೆ ಯಾಕೆ ವಾಲ್ಬೇಕು? ಸೊ ಈಗಾಗಲೇ ಗೊತ್ತಿದೆ ನಮ್ಗೆ, ವೃತ್ತೀಯ ಪಥದಲ್ಲಿ ಅಂದ್ರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಆಬ್ಜೆಕ್ಟ್ ರೊಟೇಟ್ ಆಗ್ಬೇಕಿದ್ರೆ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಬೇಕೇ ಬೇಕು. ಅಂದ್ರೆ ಈ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನು ಪಡೆಯೋದಕ್ಕೋಸ್ಕರವಾಗಿ ನಾವು ಟೂ ವೀಲರ್ ಮೇಲೆ ವೆಹಿಕಲ್ ಅನ್ನು ನಾವು ಕೇಂದ್ರದೆಡೆಗೆ ಅಂದ್ರೆ ಟುವರ್ಡ್ಸ್ ಸೆಂಟರ್ ಕಡೆಗೆ ನಾವು ವಾಲ್ಬೇಕಾಗುತ್ತೆ. ಬಟ್ ನಮ್ಗೆ ಪ್ರಶ್ನೆ ಬರುತ್ತೆ, ಟೂ ವೀಲರ್ ಬದಲಾಗಿ ನಾವು ಫೋರ್ ವೀಲರ್ ನಲ್ಲಿ ಹೋಗ್ತಾ ಇದ್ದಾಗ, ಸಪೋಸ್ ನೀವು ಕಾರ್ ನಲ್ಲಿ ಹೋಗ್ತಾ ಇದ್ರೆ ಅಂತ ತಿಳ್ಕೊಳ್ಳಿ. ಸೊ ಅಂತ ಸಮಯದಲ್ಲಿ ನಮ್ಗೆ ವಾಲಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ, ರಸ್ತೆಯ ಹೊರಬದಿಯನ್ನು ಒಳಬದಿಗಿಂತ ಸ್ವಲ್ಪ ಎತ್ತರದಲ್ಲಿ ಜೋಡಿಸಿರ್ತಾರೆ. ಸೊ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಆಂಗಲ್ ಆಫ್ ಬ್ಯಾಂಕಿಂಗ್ ಅಂತ ಕರಿತೇವೆ ನಾವು. ಸೊ ಮೀನ್ಸ್ ದ ಔಟರ್ ಎಡ್ಜ್ ಆಫ್ ದ road is raised as compared to the inner edge, and this is known as an angle of banking. The main benefit of making this angle of banking is which reduces the wear and tear between the tires and the road. ಅಂದ್ರೆ ಚಕ್ರಗಳ ಒಂದು ಸವಕಳಿ ನಮಗೆ ಕಡಿಮೆ ಆಗುತ್ತೆ, ಅಲ್ಲಿ ಘರ್ಷಣೆ ಕಡಿಮೆ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಕೇಂದ್ರಾಭಿಮುಖ ಬಲ ಅಂದ್ರೆ ಅದ್ರ ಜೊತೆಗೆ ನಮ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನು ಪಡ್ಕೊಂಡು ಆ ಸೆಂಟ್ರಿಪಿಟಲ್ ಫೋರ್ಸ್ ಇಂದ ಆ ವೆಹಿಕಲ್ ಗಳು ಅಧಿಕ ವೇಗದಿಂದ ತಿರುವು ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ತಿರುವು ರಸ್ತೆಯಲ್ಲಿ ನಮ್ಗೆ ವಾಹನಗಳ ಸ್ಪೀಡ್ ಅನ್ನು ನೋಟಿಫೈ ಮಾಡಕ್ಕೆ, ವಾಹನಗಳ ಸ್ಪೀಡ್ ಅನ್ನು ಲಿಮಿಟ್ ಅನ್ನು ಬರಿಬೇಕಿತ್ತಂದ್ರೆ ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಎಷ್ಟು ನಾವು ಆಂಗಲ್ ಆಫ್ ಬ್ಯಾಂಕಿಂಗ್ ಅನ್ನು ಮಾಡಬೇಕು, ಎಷ್ಟು ನಾವು ಹೊರಬದಿಯನ್ನು ಅಂದ್ರೆ ಔಟರ್ ಎಜ್ ಅನ್ನು ಎಷ್ಟು ಎತ್ತರಕ್ಕೆ ನಾವು ಇನ್ನರ್ ಎಜ್ ಕಂಪೇರ್ ಮಾಡಿದಾಗ ಜೋಡಿಸ್ಬೇಕು ಅಂತ ಹೇಳಿ ಅದನ್ನು ಲೆಕ್ಕಾಚಾರ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ದ ಮೋಷನ್ ಆಫ್ ಎ ಕಾರ್ ಆನ್ ಎ ಬ್ಯಾಂಕ್ ರೋಡ್ ಎಂಬ ಒಂದು ಡಿಸ್ಕಷನ್ ಅನ್ನು 11th ಫಿಸಿಕ್ಸ್ ನಲ್ಲಿ ಇದ್ದಂತ ಮೋಷನ್ ಇನ್ ಪ್ಲೇನ್ ನಲ್ಲಿ ಇದ್ದಂತ ಇಂಪಾರ್ಟೆಂಟ್ ಡಿಸ್ಕಷನ್ ಅನ್ನು ಮಾಡೋಣ. ಈ ಡಿಸ್ಕಷನ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವುದೇ ತಿರುವು ರಸ್ತೆಯಲ್ಲಿ ನಾವು ವಾಹನಗಳು ಚಲಿಸಬೇಕಿದ್ರೆ ಸ್ಪೀಡ್ ಲಿಮಿಟ್ ಅನ್ನು ಯಾವ ರೀತಿ ಮೆನ್ಷನ್ ಮಾಡ್ತಾರೆ. ಈ ಸ್ಪೀಡ್ ಲಿಮಿಟ್ ಮೆನ್ಷನ್ ಮಾಡಿದಾಗ ನಾವು ಅಧಿಕ ವೇಗ ಮೀನ್ಸ್ ಹೈ ಸ್ಪೀಡ್ ತೆಗಿಬೇಕಿದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಹೈ ಬೇಕಾಗುತ್ತೆ. ಈ ಸೆಂಟ್ರಿಪಿಟಲ್ ಫೋರ್ಸ್ ಹೈ ಪಡಿಬೇಕಿದ್ರೆ ನಾವು ಎಷ್ಟು ಆಂಗಲ್ ಆಫ್ ಬ್ಯಾಂಕಿಂಗ್ ಮಾಡ್ಬೇಕಂತೇಳಿ ಕಂಪ್ಲೀಟ್ ನಾವು ಡಿಸ್ಕಸ್ ಮಾಡೋಣ. ಈ ಪಾಯಿಂಟ್ ನೀಟ್, JEE ಮತ್ತು ಕರ್ನಾಟಕ CET ಕೂಡ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಥಿಯರಿ ಎಕ್ಸಾಮ್ ಗೆ ಕೂಡ 5 ಮಾರ್ಕ್ಸ್ ಡೆರಿವೇಶನ್ ಅಲ್ಲಿ ಈ ಡೆರಿವೇಶನ್ ಅನ್ನು ಕೇಳ್ತಾರೆ, ಇಂಪಾರ್ಟೆಂಟ್. ಸೊ ಲೆಟ್ us start the mathematical derivation. Friends, now you observe this diagram. So this diagram shows how many various forces are acting on the car on a ಬ್ಯಾಂಕ್ ರೋಡ್. ಬ್ಯಾಂಕ್ ರೋಡ್ ಮೇಲೆ ಒಂದು ವೆಹಿಕಲ್ ಹೋಗ್ತಾ ಇದ್ದಾಗ ಅದ್ರ ಮೇಲೆ ಎಷ್ಟು ಫೋರ್ಸ್ ಇದೆ ಅಂತ ನಮ್ಗೆ ಡಯಾಗ್ರಾಮ್ ನಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಆಲ್ವೇಸ್ ದ ವೇಟ್ ಆಫ್ ದ ಕಾರ್ ಇಸ್ ಡೌನ್ವರ್ಡ್ ಡೈರೆಕ್ಷನ್, ವೇಟ್ ನಮ್ಗೆ ಡೌನ್ವರ್ಡ್ ಇದೆ. Then next, friction between the tire and the road. So that friction opposes the motion of this car and along the inclined plane ಅನ್ನು ತೋರಿಸಿದೆ. Then ಅದರ ಜೊತೆಗೆ there is a centripetal acceleration. ನಮ್ಗೆ ಸರ್ಕ್ಯುಲರ್ ಮೋಷನ್ ಇದೆ, ಸರ್ಕ್ಯುಲರ್ ಮೋಷನ್ ಆದಾಗ ಸೆಂಟ್ರಿಪಿಟಲ್ acceleration A equal to V²/R ಅಂತ ತೋರಿಸಿದ್ದು. So this is toward the center and the normal reaction. How this makes the different angle theta as the angle theta is an angle of banking. ಇಲ್ಲಿ angle theta ಅನ್ನು ತೋರಿಸ್ಕೊಟ್ಟಿದ್ದು angle of banking ಅಂತ ರಿಪ್ರೆಸೆಂಟ್ ಮಾಡುತ್ತೆ. ನಾವು ಡೆರಿವೇಶನ್ ಮಾಡ್ಬೇಕಿದ್ರೆ ಇಲ್ಲಿ ಈ ಕಾರ್ ಮೇಲೆ ಎಷ್ಟು ಟೋಟಲ್ ವೇರಿಯಸ್ ಫೋರ್ಸಸ್ ಆಕ್ಟ್ ಆಗಿದೆ ಅಂತೇಳಿ ಜಸ್ಟ್ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅನ್ನು ಹಾಕಬೇಕು. ಆ ಫ್ರೀ ಬಾಡಿ ಡಯಾಗ್ರಾಮ್ ಹಾಕಿದಾಗ ನಮ್ಮ ಡೆರಿವೇಶನ್ ಅಲ್ಲಿ ನಾವು ಕಾಂಪೋನೆಂಟ್ ಆಫ್ ಫೋರ್ಸಸ್ ರಿಸಾಲ್ವ್ ಮಾಡ್ಕೊಳ್ಳಕ್ಕೆ ಈಜಿ ಆಗುತ್ತೆ. ದೆನ್ ನೆಕ್ಸ್ಟ್ ಯಾವ ಫೋರ್ಸ್ ಗಳು ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಗೆ ಕೊಡುತ್ತೆ ಅಂತ ಹೇಳಿ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಸೊ ಅದಕ್ಕೆ ಈ ಡಯಾಗ್ರಾಮ್ ಅನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಏನ್ ಮಾಡೋಣ, ಈಗ ಫ್ರೀ ಬಾಡಿ ಡಯಾಗ್ರಾಮ್ ಅನ್ನು ಹಾಕೋಣ. ಈ ಡಯಾಗ್ರಾಮ್ ನಲ್ಲಿ ನೋಡಿ, ಸೊ ಈ ಆಬ್ಜೆಕ್ಟ್ ಕಾರ್ ಮೇಲೆ ಒಂದು ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ದಿಸ್ ಇಸ್ ದ ಫ್ರಿಕ್ಷನ್, ಫೋರ್ಸ್ ಆಫ್ ಫ್ರಿಕ್ಷನ್ ಆಗುತ್ತೆ. ದೆನ್ ನೆಕ್ಸ್ಟ್ ದ ವೇಟ್ ಈಸ್ ಅಲಾಂಗ್ ಡೌನ್ವರ್ಡ್ ಡೈರೆಕ್ಷನ್, ನಮಗೆ ವೇಟ್ ಏನಾಗುತ್ತೆ ಡೌನ್ವರ್ಡ್ ಡೈರೆಕ್ಷನ್ ಆಗುತ್ತೆ. ಸೇ ಇಟ್ ಈಸ್ mg. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಕಾಲ್ ಎಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್. ಇದು ಫ್ರಿಕ್ಷನಲ್ ಫೋರ್ಸ್ ಆಗುತ್ತೆ. ದೆನ್ ನೆಕ್ಸ್ಟ್, ದೆನ್ ಅದಾದ್ಮೇಲೆ ಸೇ ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್, ಇದು ನಮ್ಗೆ ನಾರ್ಮಲ್ ರಿಯಾಕ್ಷನ್ ಆಗುತ್ತೆ. So these are the three forces acting on the car: normal reaction and weight, and another is the force of friction. So now resolve these forces into different forces annu different component nalli resolve ಮಾಡೋಣ. So here it makes an angle theta. ಇಲ್ಲಿ ನಮಗೆ angle theta ಆಗುತ್ತೆ. Just to refer that diagram. So ಆಮೇಲೆ the centripetal force which act toward the center of circular motion. So here the centripetal force. Now this is the centripetal force means, so for the centripetal force this friction makes an angle theta. ಈ friction ನಮಗೆ theta ಆಗುತ್ತೆ.
Now you can resolve this component of normal reaction or normal force. So vertical is, say it is an n cos theta, it is n cos theta ಆಗುತ್ತೆ. So why means because theta component theta ಇದ್ದಾಗ ಇಲ್ಲಿ n cos theta, next ಇಲ್ಲಿ ಏನಾಗುತ್ತೆ, say it is n sin theta ಆಗುತ್ತೆ. ಫೋರ್ಸ್ ಆಫ್ ಫ್ರಿಕ್ಷನ್ ಥೀಟಾ ಬರ್ದಾಗ ಇಲ್ಲಿ ನಮ್ಮ ವರ್ಟಿಕಲ್ ಕಾಂಪೋನೆಂಟ್ ಆಫ್ ಫ್ರಿಕ್ಷನ್ ಎಫ್ ಆರ್ ಸೈನ್ ಥೀಟಾ ಆಗುತ್ತೆ. ದೆನ್ ಹಾರಿಜೆಂಟಲ್ ಕಾಂಪೋನೆಂಟ್ ಇಲ್ಲಿ ಥೀಟಾ ಇರೋದಕ್ಕೋಸ್ಕರವಾಗಿ, ಸೊ ಇಲ್ಲಿ ಥೀಟಾ ಇರುವಕ್ಕೋಸ್ಕರವಾಗಿ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಫ್ರಿಕ್ಷನ್ ಸೇ ಎಫ್ ಆರ್ ನಮ್ಗೆ ಕಾಸ್ ಥೀಟಾ ಆಗುತ್ತೆ. ಸೊ ಮೀನ್ಸ್ ಅಲಾಂಗ್ ದ horizontal direction means these forces are towards the center of the circular path. ಈ ಎರಡು ಫೋರ್ಸ್ ಗಳು ಸೆಂಟರ್ ಆಫ್ ಸರ್ಕ್ಯುಲರ್ ಪಾತ್ ಇದೆ ಮೀನ್ಸ್, ಸೊ ದಿಸ್ FR cos theta and n sin theta, so this provides the necessary centripetal force ಅಂತ ಹೇಳ್ಬೋದು. ಅಂದ್ರೆ ಆಬ್ಜೆಕ್ಟ್ ಆಂಗಲ್ ಆಫ್ ಬ್ಯಾಂಕಿಂಗ್ ನಲ್ಲಿ ಕಾರು ಹೋಗ್ತಾ ಇದ್ದಾಗ ಅಲ್ಲಿ ಸೆಂಟರ್ ಕಡೆ ಇದ್ದಂತ ಫೋರ್ಸ್ ಯಾವ್ದಂದ್ರೆ, ಸೊ ಹಾರಿಜೆಂಟಲ್ ಕಾಂಪೋನೆಂಟ್ ಆಫ್ ದ ನಾರ್ಮಲ್ ಫೋರ್ಸ್, ಇನ್ನೊಂದು ಹಾರಿಜೆಂಟಲ್ ಕಾಂಪೋನೆಂಟ್ ಆಫ್ ಫ್ರಿಕ್ಷನ್. ಸೊ ದೀಸ್ ಟು ಪ್ರೊವೈಡ್ ದ ನೆಸೆಸಿಟಿ ಸೆಂಟ್ರಿಪಿಟಲ್ ಫೋರ್ಸ್ ಮೀನ್ಸ್, ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಕಾಲ್ ಎಸ್ ಎನ್ ಸೆಂಟ್ರಿಪಿಟಲ್ ಫೋರ್ಸ್, ಇಟ್ ಇಸ್ ಎನ್ mv²r ಆಗುತ್ತೆ. ಅಂದ್ರೆ ಇಲ್ಲಿ ಈ ಪಾಯಿಂಟ್ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾರಿಜೆಂಟಲ್ ಕಾಂಪೋನೆಂಟ್ ಆಫ್ normal force or reaction or this horizontal component of the force of friction. So these two provides what? Centripetal force for the circular path. So now the mathematical derivation is very easy. ಈಗ ನಮಗೆ ಬಹಳ ಈಜಿ ಆಗಿತ್ತು. The centripetal force from this diagram. Okay, we write here from this diagram horizontal component of, say horizontal component of, okay, component of N and F are provides centripetal force. So this provides centripetal force. Okay, centripetal force. Therefore, we can write this centripetal force say mv²r, which is equal to ille ide nodi. So this is what? The friction cos theta plus normal reaction say n sin theta anta agutte. So we may call it is equation 1. So then equation 1 anta karite. So but here, so 1 we know that, so this force of friction is always less than or equal to the limiting value of friction or the maximum value of the limiting friction. They say it is µs into n. Say for maximum speed, to maintain the maximum speed of this car, so this friction is written as frictional force is equal to µs into n ಅಂತ ಬರಿಬಹುದು. ಸೊ ನಾವು ಸಬ್ಸ್ಟಿಟ್ಯೂಟ್ ಇನ್ equation 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೇ ನಮಗೆ ಲೆಫ್ಟ್ ಸೈಡ್ mv²r as it is ಇರುತ್ತೆ. ಸೊ then force of friction is it is in µs into n cos theta ಆಗುತ್ತೆ plus n sin theta. So again I want to write this term once again by taking n is a common term, say mv²r ಅಂತ ಬರ್ಕೊಳ್ಳಿ ಲೆಫ್ಟ್ ಸೈಡ್ as it is. So ರೈಟ್ ಸೈಡ್ ನಲ್ಲಿ n ಕಾಮನ್ ತಗೋತೀವಿ and it is m µs into cos theta plus sin theta ಅಂತ ಆಗುತ್ತೆ. So you call this is equation number 2. ಇದು equation number 2 ಅಂತ ಆಗುತ್ತೆ. Okay, from this diagram, so ಇಷ್ಟು equation 2 ಬಂದಾಗ now from this diagram you find the value of the n. ಸೊ ಟು ಡಯಾಗ್ರಾಮ್ ಇಂದ n ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಿ ನಾವು equation 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ ಟು ಫೈಂಡ್ ಔಟ್ ದಿಸ್ n ವ್ಯಾಲ್ಯೂ, ಓಕೆ, ದೇರ್ ಇಸ್ ನೋ ಎಕ್ಸಲೇಷನ್ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಎಕ್ಸಲೇಷನ್ ಇಲ್ಲ ಅಂದಾಗ ವರ್ಟಿಕಲ್ ಫೋರ್ಸ್ n cos theta ಶುಡ್ ಬಿ ಈಕ್ವಲ್ ಟು ಡೌನ್ವರ್ಡ್ ಫೋರ್ಸ್ as in FR sin theta plus mg. ಸೊ ಇದನ್ನು ಬರ್ಕೊಳ್ಬಹುದು ನಾವು. ಓಕೆ, ಫ್ರಮ್ ಫಿಗರ್, ಓಕೆ, ಆರ್ ಫ್ರಮ್ ದಿಸ್ ಡಯಾಗ್ರಾಮ್, ಓಕೆ, ಫ್ರಮ್ ದಿಸ್ ಫಿಗರ್ we can write this upward force is say n cos theta equal to say downward force is force of friction into sin theta plus mg ಅಂತ ಆಗುತ್ತೆ. So now we can substitute n cos theta as it is. So here plus FR sin theta just to bring to the left side. So frictional force is µs into n. So plus term ಈ ಕಡೆ ಬರೆದಾಗ minus term ಆಗುತ್ತೆ. So substitute this FR value as µs into n sin theta equal to mg ಅಂತ ಆಗುತ್ತೆ. Therefore by taking n is in common, so it is in cos theta minus, so it is µs sin theta equal to mg. Okay, on solving n, so this term goes to right side denominator by cross multiplication, mg divided by say cos theta minus µs sin theta. So now you call this is equation number 3. Now substitute this equation 3 in equation 2. From this equation 3, so the normal reaction is
weight of the car divided by cos theta minus mu s into sin theta ಅಂತ ಆಗುತ್ತೆ. ಈ ವ್ಯಾಲ್ಯೂ ಅನ್ನು ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದಿಸ್ ಕಾರ್. Okay, substituting this value in equation number 2. Okay, from equation 2, so it is m into maximum speed square by radius of the circular track. Say n value is mg divided by cos theta minus mu s sin theta into, so this term is say mu s cos theta plus sin theta. Okay, for this function the left side is say m mass of the body, so these are the independent on cross multiplication get cancelled. Now I will write it is solving v maximum square equal to, so r into z. Okay, for this simplification, so we divide the whole term is divided by cos function. ಅಂದ್ರೆ ಈ ಫಂಕ್ಷನ್ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆ. ಸೊ ಈ ಫಂಕ್ಷನ್ ಅನ್ನು ಸಿಂಪ್ಲಿಫೈ ಮಾಡೋಕ್ಕೋಸ್ಕರವಾಗಿ ನಾನು ಏನ್ ಮಾಡ್ತೀನಿ, ಡಿವೈಡಿಂಗ್ ದ ಹೋಲ್ ಟರ್ಮ್ ಆಸ್ ದ cos theta. cos theta ದಿಂದ ಹೋಲ್ ಟರ್ಮ್ ಅನ್ನು ಡಿವೈಡಿಂಗ್ ಹೋಲ್ ಫಂಕ್ಷನ್ ಬೈ cos theta ಅಂತ ಬರೀತೀವಿ. ಸೊ ನಾವು ವಾಟ್ ದಟ್ ಫಂಕ್ಷನ್, ಇಟ್ ಇಸ್ mu s, say divide each term by cos theta, each term to cos theta, ಪ್ರತಿಯೊಂದು ಟರ್ಮ್ ಗೆ cos ನಿಂದ ಡಿವೈಡ್ ಮಾಡಿ, then sin theta by cos theta, say divided by, then it is again cos theta by cos theta, then minus of mu s, it is sin theta by cos theta. Okay, so this cos theta and here cos theta get cancelled. Therefore maximum speed is say r into z. So what the term left here, mu s quotient of static friction plus sin by cos is an tan theta. So it is divided by, it is really again cos by cos, so 1 ಆಗುತ್ತೆ, minus of, it is say mu s again sin by cos is a tan theta function. So this is the maximum speed square. Therefore to find the maximum value of the speed, removing square here, taking the square root right side, now square ತೆಗೆದಾಗ ಆ ಕಡೆ square root ತೋಟಿ, so this is the value is in the root or under root of, so under root of ಏನು ಉಳಿತು, say r into z into mu s plus the tan theta, say bracket close, divided by 1 minus of mu s tan theta. So ಈ ಫಾರ್ಮುಲಾದಿಂದ ನಾವು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಮೇಂಟೈನ್ ಮಾಡಬಹುದು ಕರ್ಡ್ ಪಾತ್ ನಲ್ಲಿ ವಿತ್ ಆಂಗಲ್ ಆಫ್ ಬ್ಯಾಂಕಿಂಗ್ ಥೀಟಾ ಇದ್ದಾಗಂತೆ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಮ್ಯಾಕ್ಸಿಮಮ್ ಸ್ಪೀಡ್ ಈಸ್ ಮೋರ್ ದೆನ್ ದ ಸ್ಪೀಡ್ ಆಫ್ ದ ಕಾರ್ ಆನ್ ದ ಫ್ಲಾಟ್ ರೋಡ್. ಅಂದ್ರೆ ಸಮತಲ ರಸ್ತೆಯಲ್ಲಿ ಕಂಪೇರ್ ಮಾಡಿದಾಗ ಬ್ಯಾಂಕ್ ರೋಡ್ ನಲ್ಲಿ ನಮಗೆ ಸ್ಪೀಡ್ ವ್ಯಾಲ್ಯೂ ಹೆಚ್ಚಾಗಿರುತ್ತೆ. ಸೊ ಯಾಕಂದ್ರೆ ಅಲ್ಲಿ ಆಂಗಲ್ ಆಫ್ ಬ್ಯಾಂಕಿಂಗ್ ನಿಂದ ಫ್ರಿಕ್ಷನ್ ದೆನ್ ನಾರ್ಮಲ್ ಕಾಂಪೋನೆಂಟ್ ಎರಡೂ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಕೊಡುತ್ತೆ. ಸೊ ಬಟ್ ಈ ಮ್ಯಾಕ್ಸಿಮಮ್ ಸ್ಪೀಡ್ ನಲ್ಲಿ ವೆಹಿಕಲ್ಸ್ ನಾವು ಮೇಂಟೈನ್ ಮಾಡಿದಾಗ, ಸೊ ದೇರ್ ಇಸ್ ಅನ್ ಫ್ರಿಕ್ಷನ್ ಬಿಟ್ವೀನ್ ದ ರೋಡ್ ಅಂಡ್ ದ ಟೈರ್, ಸೊ ದಿಸ್ ಕಾಸಸ್ ವಿಯರ್ ಅಂಡ್ ಟಿಯರ್ ಇನ್ ದ ಟೈರ್ಸ್. ಇಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಮೇಲೆ ನಾವು ವೆಹಿಕಲ್ಸ್ ಗಳು ಮೇಂಟೈನ್ ಮಾಡಿದಾಗ ಆ ಒಂದು ಫ್ರಿಕ್ಷನ್ ಇಂದ ನಮ್ಮ ಕಾರ್ನ ಕಾರ್ನ ಟೈರ್ ಮೇಲೆ ನಮ್ಗೆ ಏನಿರ್ತದ ಸವಕಳಿ ಅಥವಾ ಉಜ್ಜುವಿಕೆ ಉಂಟಾಗ್ತದೆ ಫ್ರಿಕ್ಷನಲ್ ಫೋರ್ಸ್ ನಿಂದ. ಸೊ ಇದನ್ನು ಕಡಿಮೆ ಮಾಡಬೇಕಿದೆ ನಾವು ಫ್ರಿಕ್ಷನಲ್ ಫೋರ್ಸ್ ಅನ್ನು ನಾವು ನೆಗ್ಲೆಕ್ಟ್ ಮಾಡ್ಕೋ, ಫ್ರಿಕ್ಷನಲ್ ಫೋರ್ಸ್ ಅನ್ನು ಕಡಿಮೆ ಮಾಡಿ ಸೊ ಮಿನಿಮಮ್ ಸೇಫ್ ಸ್ಪೀಡ್ ಅನ್ನು ನಾವು ಮೇಂಟೈನ್ ಮಾಡಿ. ಆಪ್ಟಿಮಮ್ ಸ್ಪೀಡ್ ಮೀನ್ಸ್ ಟು ರೆಡ್ಯೂಸ್ ದ ವಿಯರ್ ಅಂಡ್ ಟಿಯರ್ ಆನ್ ದ ಟೈರ್, ಸೊ we should maintain the optimum speed of the car. Okay, for this optimum speed the normal reaction component is enough to provide the centripetal force for this case. ಅಂದ್ರೆ ನಮ್ಗೆ ಒಂದ್ ವೇಳೆ ಫ್ರಿಕ್ಷನ್ ಕಡಿಮೆ ಮಾಡಿ ಫ್ರಿಕ್ಷನ್ ಆಗದಂತೆ ನೋಡ್ಬೇಕಿದ್ರೆ ನಮ್ಗೆ ಏನಾಗ್ತದ, ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ತೆಗೆದಾಗ ಓನ್ಲಿ ದಿಸ್ ಹಾರಿಜಾಂಟಲ್ ಕಾಂಪೋನೆಂಟ್ ಆಫ್ ದ ನಾರ್ಮಲ್ ಫೋರ್ಸ್ ಇಸ್ ಓನ್ಲಿ ಎನಫ್ ಟು ಮೇಂಟೈನ್ ದ ಕಾರ್ ಇನ್ ಎ ಸೆಂಟ್ರಿಪಿಟಲ್ ಫೋರ್ಸ್. ಅಂದ್ರೆ ಇಷ್ಟು ಫೋರ್ಸ್ ನಮ್ಗೆ ಈ ಸ್ಪೀಡು ನಮ್ಗೆ ಲೆವೆಲ್ ರೋಡ್ ಮೇಲೆ ಕಾರು ಸರ್ಕ್ಯುಲರ್ ಟರ್ನ್ ಅಲ್ಲಿ ಮಾಡೋದಕ್ಕಿಂತ ನಮ್ಗೆ ಹೆಚ್ಚಾಗಿದೆ. ಇಷ್ಟು ಮ್ಯಾಕ್ಸಿಮಮ್ ಬ್ಯಾಂಕ್ ರೋಡ್ ಅಂಡ್ ದಿಸ್ ಸ್ಪೀಡ್ ವಿಲ್ ಕಾಸ್ ಲಿಟಲ್ ವಿಯರ್ ಅಂಡ್ ಟಿಯರ್ ಆಫ್ ದ ಟೈರ್ಸ್. ಓಕೆ, ಟು ರೆಡ್ಯೂಸ್ ದೆಟ್ನಲ್ ಫೋರ್ಸ್ ನಾವು ಕಡಿಮೆ ಮಾಡ್ಬೇಕಿದ್ರೆ ನಮ್ಗೆ ನಾರ್ಮಲ್ ಕಾಂಪೋನೆಂಟ್ ನ ಅಥವಾ ನಾರ್ಮಲ್ ಫೋರ್ಸ್ ನ ಹಾರಿಜಾಂಟಲ್ ಕಾಂಪೋನೆಂಟ್ ಎನ್ ಸೈನ್ ಥೀಟಾ ನಮ್ಗೆ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನು ತೆಗೆದುಕೊಳ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಫ್ರಿಕ್ಷನಲ್ ವ್ಯಾಲ್ಯೂ, ಅವಾಗ ನಮ್ಗೆ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಆ ಒಂದು ವೆಹಿಕಲ್ ಒಂದು ಟೈರ್ ಗಳ ಮೇಲೆ ನಮ್ಗೆ ಫ್ರಿಕ್ಷನ್ ಕಡಿಮೆ ಆಗಿದ್ರೆ ಸವಕಳಿ ಕೂಡ ಕಡಿಮೆ ಆಗ್ತದೆ. ಸವಕಳಿ ಅಂದ್ರೆ ಅದು ಉಜ್ಜೋದು ಕೂಡ ಕಡಿಮೆ ಆಗುತ್ತೆ. ಸೊ ಅವಾಗ ನಾವು ಸೇಫ್ ಸ್ಪೀಡ್ ಅನ್ನು ಕೂಡ ಮೇಂಟೈನ್ ಮಾಡಬಹುದು. ದಟ್ ಸೇಫ್ ಸ್ಪೀಡ್ ಈಸ್ ನೋನ್ ಎಸ್ ಅನ್ ಸೊ ಆಪ್ಟಿಮಮ್ ಸ್ಪೀಡ್ ಆಫ್ ದ ವೆಹಿಕಲ್. ಟು ಗೆಟ್ ಎನ್ ಆಪ್ಟಿಮಮ್ ಸ್ಪೀಡ್ ಆಫ್ ದ ವೆಹಿಕಲ್,
Okay, for the optimum speed of the vehicle, so horizontal component of the normal reaction is enough for the centripetal force. ಅದಕ್ಕೆ ನಾವು ಫ್ರಿಕ್ಷನ್ ಇರುವುದಿಲ್ಲ. Okay, for optimum speed ಗೆ means speed to avoid okay wear and tear on the tires. ಸೊ ಟೈರ್ ಮೇಲೆ ಉಂಟಾಗುವಂತ ಸವಕಳಿ ನಮ್ಗೆ ಕಡಿಮೆ ಮಾಡಬೇಕಿದ್ರೆ ಸೊ ದಿಸ್ ಫ್ರಿಕ್ಷನ್ ವಿ ಟೇಕ್ ಆಸ್ ಎನ್ ಜೀರೋ. ಅವಾಗ ಫ್ರಿಕ್ಷನ್ ಜೀರೋ ತಗೊಂಡ್ಬೇಕ. ಸೊ ಅವಾಗ ಏನಾಗ್ತದೆ, ಸೊ ದಿಸ್ ಇಸ್ ದ ಆಪ್ಟಿಮಮ್ ಸ್ಪೀಡ್ ಮೀನ್ಸ್ ಫಾರ್ ಸೇಫ್ ಜರ್ನಿ ವಿ ಕ್ಯಾನ್ ಟೇಕ್ ದಿಸ್ ವ್ಯಾಲ್ಯೂ mu s is 0 and this denominator term mu s is 0 and only denominator 1 is left. ಡಿನಾಮಿನೇಟರ್ ನಲ್ಲಿ 1 ಮಾತ್ರ ಉಳಿಯುತ್ತೆ. ಅದಕ್ಕೆ ನಾವು ವಿಚ್ ಕ್ಯಾನ್ ರಿಟರ್ನ್ ಎಸ್ ಅಂಡರ್ ರೂಟ್ ಆಫ್ ಏನ್ ಬರೀಬಹುದು ನಾವು. ಸೊ ದಿಸ್ ಈಸ್ rg into tan theta. Say it is rg into tan theta. So this is the optimum speed or safest speed we can maintain on the bank road. Bank road ಮೇಲೆ ಎಷ್ಟು safest speed ಅನ್ನು ನಾವು ಮೇಂಟೈನ್ ಮಾಡಬಹುದು. ಈ ಡೆರಿವೇಶನ್ ಥಿಯರಿಗೂ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಬಹಳ ಸಲ ಡೈರೆಕ್ಟ್ ಆಗಿ ಫಾರ್ಮುಲಾ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಸ್ಪೀಡ್ ಅಂಡ್ ಆಪ್ಟಿಮಮ್ ಸ್ಪೀಡ್ ಅನ್ನೇ ಬ್ಯಾಂಕ್ ರೋಡ್ ಕೇಳಿದ್ದಾರೆ. ಸೊ ಅದ್ರ ಜೊತೆಗೆ NCERT ನಲ್ಲಿ ಇದ್ದಂತ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ ಕೂಡ ಸಾಲ್ವ್ ಮಾಡೋಣ. ಸೊ ಕ್ವಶನ್ ಏನಿದೆ ಅಂದ್ರೆ ಎ ಸರ್ಕ್ಯುಲರ್ ರೇಸ್ ಟ್ರ್ಯಾಕ್ ಆಫ್ ರೇಡಿಯಸ್ 300 ಮೀಟರ್ is backed at an angle of 15 degree if the coefficient of friction between the wheel and the race car and the road is 0.2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಾಟ್ ಈಸ್ ದ ಫಸ್ಟ್ ಕ್ವಶನ್, ಆಪ್ಟಿಮಮ್ ಸ್ಪೀಡ್ ಆಫ್ ದ ರೇಸ್ ಕಾರ್ ಟು ಅವಾಯ್ಡ್ ವಿಯರ್ ಅಂಡ್ ಟಿಯರ್ ಆನ್ ಇಟ್ಸ್ ಟೈರ್ಸ್ ಅಂತ ಕೇಳಿದ್ದಾರೆ. ಅಂಡ್ ಸೆಕೆಂಡ್ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡ್ ಟು ಅವಾಯ್ಡ್ ದ ಸ್ಲಿಪಿಂಗ್ ಆನ್ ದ ರೋಡ್ ಅಂತ ಕೂಡ ಕೇಳಿದ್ದಾರೆ. ಸೊ ಎರಡನ್ನು ಕ್ಯಾಲ್ಕುಲೇಟ್ ಮಾಡಮ್ಮ. ಫಸ್ಟ್ ಕೊಟ್ಟಿದ್ದು ಡೇಟಾಸ್ ಏನಿದೆ, ಫಸ್ಟ್ ದ ಆಂಗಲ್ ಆಫ್ ಬ್ಯಾಂಕಿಂಗ್ ಸೇ ಥೀಟಾ is 15 degree, it is given that 15 degree ಕೊಟ್ಟಿದ್ದಾರೆ. ಸೊ ಕೋಎಫಿಷಿಯಂಟ್ ವ್ಯಾಲ್ಯೂ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ it is 0.2. the coefficient value is also 0.2 and the radius of this circular track is say 300 meter. Radius is how much? It is 300 meter. So now first case, what is the optimum speed? Okay, to find out this optimum speed, the formula is optimum speed ge v naught is under root of g into r tan theta ಇದೆ. So here tan 15 degree is 15 degree value angle of banking kottaga say it is an tan of 15 degree which is equal to 0.2679 ಇದೆ. ಸೊ ನ್ಯಾಚುರಲ್ ಟ್ಯಾಂಜೆಂಟ್ ಆಂಗಲ್ ನಲ್ಲಿ ನೋಡಿದಾಗ ಎಷ್ಟು ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಓಕೆ, ಆನ್ ಸಬ್ಸ್ಟಿಟ್ಯೂಷನ್ ದಿಸ್ ಅಂಡರ್ ರೂಟ್ ಆಫ್ ಸಿ ದಟ್ ಜಿ ವ್ಯಾಲ್ಯೂ ಈಸ್ say it is a 9.8 or nearly we can take 10 ಅಂತ ತಗೋಬಹುದು. say for 9.8 into radius is 300 meter into tan theta multiplying this 2679. okay, finding the product of this all term and on finding the square root of this value, ಮೂರು ಗುಣಾಕಾರ ಮಾಡಿ ಅದರ ಸ್ಕ್ವೇರ್ ರೂಟ್ ಅನ್ನು ಫೈಂಡ್ ಔಟ್ ಮಾಡಿದಾಗ so that nearly it is 28.1 meter per second. This is the safest speed or optimum speed we can maintain on the road without friction. ಅಂದ್ರೆ ಟೈರ್ ಗಳ ಮೇಲೆ ನಮಗೆ ಫ್ರಿಕ್ಷನ್ ಆಗಲ್ದೇನೆ ಎಷ್ಟು ಸ್ಪೀಡ್ ಅನ್ನು ನಾವು ಮೇಂಟೈನ್ ಮಾಡಬಹುದು. ನ್ಯೂಮೆರಿಕಲ್ ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದ ಕಾರ್ on a bank road is under root of mu s plus tan theta and say 1 minus of mu s tan theta ಅಂತ ಇದೆ ಫಾರ್ಮುಲಾ. Okay, now substituting the values under root of r is the radius is 300 meter into g is say 9.8 and again coefficient of static friction given that 0.2 plus and tan of 15 degree 0.2679 value. So divided by 1 minus of mu s is again 0.2 into so it is 0.2679 ಆಗುತ್ತೆ. Okay, here for simplification so under root of just ನೀವು first 0.2 plus 0.2679 add ಮಾಡ್ಕೊಂಡಾಗ 0.4679 ಆಗುತ್ತೆ into 9.8 into 300 ಮಾಡ್ಕೋಬೇಕು. ಸೊ ಕಂಪ್ಲೀಟ್ ನಾವು ನ್ಯೂಮರೇಟರ್ ಫೈಂಡ್ ಔಟ್ ಮಾಡಿದಾಗ ಪ್ರಾಡಕ್ಟ್ it is 1375 ಆಗುತ್ತೆ. ನ್ಯೂಮರೇಟರ್ ನಲ್ಲಿ ಫಸ್ಟ್ ಎರಡು ಮಲ್ಟಿಪ್ಲೈ ಮಾಡಬೇಕು 0.2 into 0.2679 ಮಲ್ಟಿಪ್ಲೈ ಮಾಡಿ ಬಂದಂತ ಆನ್ಸರ್ ನಾವು ಒಂದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಮಾಡಿದಾಗ ಸೊ ಡಿನಾಮಿನೇಟರ್ ಟರ್ಮ್ 0.9462 ಆಗುತ್ತೆ. ಸೊ ಫೈನಲಿ ನಾವು ಎರಡು ಡಿವೈಡ್ ಅನ್ನು ಬರುವಂತ ವ್ಯಾಲ್ಯೂ 1453.8 ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದಾಗ ನಿಮ್ಗೆ ಇಲ್ಲಿ ಆನ್ಸರ್ 38.1 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಸ್ಪೀಡ್. ಸೊ ನೋಡಿ ಆಪ್ಟಿಮಮ್ ಸ್ಪೀಡ್ 28.1 ಬಂತು.
ಬಟ್ ಮ್ಯಾಕ್ಸಿಮಮ್ ಸ್ಪೀಡ್ 38.1 ಮೀಟರ್ ಪರ್ ಸೆಕೆಂಡ್ ಕೂಡ ಮೇಂಟೈನ್ ಮಾಡಿದ್ರೆ ನಡೆಯುತ್ತೆ. ಬಟ್ ಈ ಸ್ಪೀಡ್ಗೆ ನಕಲು ಏನು ಟೈರ್ಸ್ ಇರ್ತವೆ ಅದ್ರ ಮೇಲೆ ಫ್ರಿಕ್ಷನ್ ಆಗಿ ಸೊ ಟೈರ್ ಉಜ್ಜಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ಸೊ ಇದು ಸೇಫೆಸ್ಟ್ ಸ್ಪೀಡ್ ಅಲ್ಲ. ಆಪ್ಟಿಮಮ್ ಸ್ಪೀಡ್ ನಲ್ಲಿ ಅಂದಾಗ ಅಂದ್ರೆ ಫ್ರಿಕ್ಷನ್ ಇಲ್ಲದೆ ಇದ್ದಾಗ ನಾವು ಫ್ರಿಕ್ಷನ್ ಅನ್ನು ನೆಗ್ಲೆಕ್ಟ್ ಮಾಡಿ ತೆಗೆದುಕೊಂಡಾಗ 28.1. ಸೊ ದಟ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ದ ಆಪ್ಟಿಮಮ್ ಸ್ಪೀಡ್. ಓಕೆ ಡಿಯರ್ ಸ್ಟೂಡೆಂಟ್, ಇದ್ರ ಸಂಬಂಧಪಟ್ಟಂತೆ ನಮ್ಗೆ ನೀಟ್ JEE ನಲ್ಲಿ ಹಲವಾರು ಕ್ವಶನ್ಸ್ ಕೇಳಿದ್ದಾರೆ ಮತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನ್ಯೂಮೆರಿಕಲ್ ಇನ್ನೊಂದ್ಸಲ ಬಿಡಿಸಿ, NCERT ನಲ್ಲಿ ಇದ್ದಂತ ಕ್ವಶನ್ಸ್ ಎಲ್ಲ ಬಿಡಿಸಿ. ನಿಮ್ಗೆ ಸೊ ಈಸಿ ಆಗುತ್ತೆ, ಡೆರಿವೇಶನ್ ಈಸಿ ಆಗುತ್ತೆ, ಕಾನ್ಸೆಪ್ಟ್ ಈಸಿ ಆಗುತ್ತೆ, ಕ್ವಶನ್ ಅನ್ನು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ದ ಎಕ್ಸಾಮ್ ಪ್ರಿಪರೇಷನ್. ಥ್ಯಾಂಕ್ ಯು.